ಪ್ರಾದೇಶಿಕ ಪಕ್ಷಕ್ಕೆ ಮಹಾ ಗಂಡಾಂತರ ಕಾದಿದೆ. ಮತ್ತೆ ಜೆಡಿಎಸ್ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿರ್ತಕ್ಕಂಥದ್ದು. ಇರುವ 18ರ ಪೈಕಿ ಜಂಪಿಂಗ್ ಸ್ಟಾರ್ ಯಾರಾಗ್ತಾರೆ, ಡಿಕೆ ಸಿದ್ದು ಬಿಸ್ಕೆಟ್ಗಳಿಗೆ ತೆನೆ ವೀರರ್ ಯಾರಾಗ್ತಾರೆ ಅಂತಕ್ಕಂಥದ್ದು. ಪ್ರಾದೇಶಿಕ ಪಕ್ಷಕ್ಕೆ ಮಹಾ ಗಂಡಾಂತರ. ಮತ್ತೆ ಜೆಡಿಎಸ್ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿರ್ತಕ್ಕಂಥದ್ದು. ಇರುವ 18ರ ಪೈಕಿ ಜಂಪಿಂಗ್ ಸ್ಟಾರ್ ಯಾರಾಗ್ತಾರೆ, ಡಿಕೆ ಸಿದ್ದು ಬಿಸ್ಕೆಟ್ಗಳಿಗೆ ತೆನೆ ಬೀರರ್ ಯಾರಾಗ್ತಾರೆ. ಚನ್ನಪಟ್ಟಣ ಸೋಲಿನಿಂದ ಕಂಗೆಟ್ಟಿರುವ ಎಚ್ಡಿಕೆ, ತೆನೆ ಇಳಿಸಿ ಕೈ ಹಿಡಿಯಲಿರುವ ಬಹುತೇಕ ಶಾಸಕರು. ಪ್ರಾದೇಶಿಕ ಪಕ್ಷಕ್ಕೆ ಮಹಾ ಗಂಡಾಂತರ ಕಾದಿರತಕ್ಕಂಥದ್ದು ಕರ್ನಾಟಕದಲ್ಲಿ. ಮತ್ತೆ ಜೆಡಿಎಸ್ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿರ್ತಕ್ಕಂಥದ್ದು. ಇರುವ 18 ಶಾಸಕರ ಪೈಕಿ ಜಂಪಿಂಗ್ ಸ್ಟಾರ್ ಯಾರಾಗ್ಬೋದು, ಡಿಕೆ ಸಿದ್ದು ಬಿಸ್ಕೆಟ್ಗಳಿಗೆ ತೆನೆ ವೀರರು ಯಾರು ಜಂಪ್ ಆಗ್ಬೋದು. ಚನ್ನಪಟ್ಟಣ ಸೋಲಿನಿಂದ ಕಂಗೆಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ತೆನೆ ಇಳಿಸಿ ಕೈ ಹಿಡಿಯಲಿರುವ ಬಹುತೇಕ ಶಾಸಕರು. ಇರುವ 18ರ ಪೈಕಿ ಜಂಪಿಂಗ್ ಸ್ಟಾರ್ ಯಾರಾಗ್ತಾರೆ ಅಂತಕ್ಕಂಥ ಕುತೂಹಲ ಹೆಚ್ಚಾಗಿದೆ. ಯಾಕಂದರೆ ಮೊದಲೇ ಚನ್ನಪಟ್ಟಣ ಒಂದು ಸೋಲಿನಿಂದ ಕಂಗೆಟ್ಟಿದ್ದಾರೆ ಜೆಡಿಎಸ್ನ ಕೆಲ ಶಾಸಕರು. ಯಾಕಂದರೆ ಒಂದು ನಾಯಕತ್ವದ ಕೊರತೆ ಕಾಣ್ತಾ ಇರ್ತಕ್ಕಂಥದ್ದು ಪ್ರಾದೇಶಿಕ ಪಕ್ಷದಲ್ಲಿ. ಕರ್ನಾಟಕದಲ್ಲಿ ಇನ್ನು ಮುಂದೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಆಗ ಎಚ್.ಡಿ. ದೇವೇಗೌಡರ ಮಾತಿಗೂ ಬಗ್ಗದ ಎಚ್ಡಿಕೆ ಉಳಿದಿರುವ ಕೆಲ ನಾಯಕರನ್ನಾದರೂ ಉಳಿಸಿಕೊಳ್ಳುವ ಯತ್ನದಲ್ಲಿದ್ದಾರೆ. ಈಗ ಎಚ್.ಡಿ. ಕುಮಾರಸ್ವಾಮಿ ಮಾಡಿದ್ದೊಣ್ಣೋ ಮಾರಾಯ ಎಂಬಂತಾದ ಕುಮಾರಸ್ವಾಮಿ. ಕರ್ನಾಟಕದಲ್ಲಿ ಇನ್ನು ಮುಂದೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ ಸಂಕಷ್ಟ. ಆಗ ಎಚ್.ಡಿ. ದೇವೇಗೌಡರ ಮಾತಿಗೂ ಬಗ್ಗದ ಎಚ್ಡಿಕೆ ಈಗ ಉಳಿದಿರುವ ಕೆಲ ನಾಯಕರನ್ನಾದರೂ ಉಳಿಸಿಕೊಳ್ಳುವ ಯತ್ನದಲ್ಲಿದ್ದಾರೆ ಕುಮಾರಸ್ವಾಮಿ ಅವರು. ಈಗ ಎಚ್.ಡಿ. ಕುಮಾರಸ್ವಾಮಿ ಆಗ್ತಾರ ಮಾಡಿದ್ದೊಣ್ಣೋ ಮಾರಾಯ ಎಂಬಂತಾದ ಕುಮಾರಸ್ವಾಮಿ. ಕರ್ನಾಟಕದಲ್ಲಿ ಇನ್ನು ಮುಂದೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ ಸಂಕಷ್ಟ. ಆಗ ಎಚ್.ಡಿ. ದೇವೇಗೌಡರ ಮಾತಿಗೂ ಬಗ್ಗದ ಎಚ್ಡಿಕೆ ಈಗ ಉಳಿದಿರುವ ಕೆಲ ನಾಯಕರನ್ನಾದರೂ ಉಳಿಸಿಕೊಳ್ಳುವ ಯತ್ನದಲ್ಲಿದ್ದಾರೆ. ಈಗ ಎಚ್.ಡಿ. ಕುಮಾರಸ್ವಾಮಿಗಾಯ್ತಾ ತಕ್ಕ ಪಾಠ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಮಾಡಿದ್ದೊಣ್ಣೋ ಮಾರಾಯ ಅಂತಕ್ಕಂಥ ಸಿಚುವೇಶನ್ ಅಲ್ಲಿ ಇರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು. ಯಾಕಂದ್ರೆ ಅವರವರ ನಾಯಕರುಗಳೇ ಕಾಂಗ್ರೆಸ್ಗೆ ಜಂಪ್ ಆಗುವ ಒಂದು ಆತಂಕದಲ್ಲಿದ್ದಾರೆ. ಮೊದಲೇ ಚನ್ನಪಟ್ಟಣದ ಒಂದು ಸೋಲಿನಲ್ಲಿ ಕಂಗೆಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು. ಈಗ ತಮ್ಮ ತಮ್ಮ ಶಾಸಕರುಗಳಾಗಿರ್ಬೋದು, ತಮ್ಮ ತಮ್ಮ ಕಾರ್ಯಕರ್ತಗಳಾಗಿರ್ಬೋದು, ಎಲ್ಲರೂ ಕಾಂಗ್ರೆಸ್ಗೆ ಜಂಪ್ ಆಗುವ ಒಂದು ಭೀತಿಯಲ್ಲಿದ್ದಾರೆ ಕುಮಾರಸ್ವಾಮಿ ಅವರು. ಮಾಡಿದ್ದೊಣ್ಣೋ ಮಾರಾಯ ಎಂಬಂತಾಗಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು. ಯಾಕಂದರೆ ಒಂದು ಸೂಕ್ತ ನಾಯಕತ್ವದ ಕೊರತೆ ಕಂಡು ಬಂದಿರತಕ್ಕಂಥದ್ದು ಪ್ರಾದೇಶಿಕ